ಹಲೋ ಹಾಯ್ ಫ್ರೆಂಡ್ಸ್, ಆರೋಗ್ಯಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಸ್ಪೈಸಿ ವೆಜಿಟೇಬಲ್ ದೋಸಾ ಒಂದು ಹೊಸ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ. 2 ಗ್ಲಾಸ್ ದೋಸೆ ಅಕ್ಕಿ, 2 ಗ್ಲಾಸ್ ಇಡ್ಲಿ ಅಕ್ಕಿನ ಮತ್ತೆ 2 ಸ್ಪೂನ್ಸ್ ಮೆಂತ್ಯನ ಚಿಕ್ಕ ಸ್ಪೂನ್ ಅಲ್ಲಿ ಹಾಕೊಂಡು ನೆನ್ಸಿಟ್ಕೊಳ್ಳಿ. ಹಾಗೆ ಉದ್ದಿನ ಬೇಳೆನೂ ಅಷ್ಟೇ ಸೇಮ್ ಗ್ಲಾಸ್ ಅಲ್ಲೇ 1 ಗ್ಲಾಸ್ ಗೋಪುರ ತನಕ ಹಾಕೊಂಡು ನೆನ್ಸಿಟ್ಕೊಳ್ಳಿ. ಅವಲಕ್ಕಿ ಕೂಡ ಸೇಮ್ ಗ್ಲಾಸ್ ಅಲ್ಲೇ 1.5 ಗ್ಲಾಸ್ ಅಷ್ಟು ಮೀಡಿಯಂ ಅವಲಕ್ಕಿನ ಹಾಕಿ ನೆನ್ಸಿಟ್ಕೊಳ್ಳಿ. ಇದನ್ನ ಒಂದ್ 7-8 ಅವರ್ಸ್ ನೆನ್ಸಿಟ್ಕೊಂಡ್ರೆ ಸಾಕು. ಇವಾಗ ಒಂದ್ ಮಿಕ್ಸಿ ಜಾರ್ಗೆ 2 ಇಡಿ ಅಷ್ಟು ಹಾಕೊಂಡು ಅಕ್ಕಿನ ಮತ್ತೆ ಅವಲಕ್ಕಿನ ಕೂಡ 1-2 ಇಡಿ ಹಾಕೊಂಡು ಉಪ್ಪು ಮೇಲ್ಗಡೆನೆ ಹಾಕೊಂಡು 2 ಸ್ಪೂನ್ಸ್ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬಾ ಗಟ್ಟಿಯಾಗೂ ಇರಬಾರ್ದು, ತುಂಬಾ ನೀರಾಗೂ ಇರಬಾರ್ದು, ಮತ್ತೆ ತುಂಬಾ ನೈಸ್ ಆಗೂ ಇರಬಾರ್ದು, ತುಂಬಾ ತರಿಯಾಗೂ ಇರಬಾರ್ದು. ಆ ತರ ಗ್ರೈಂಡ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ಳಿ. ಅದೇ ತರ ಎಲ್ಲಾನು ಗ್ರೈಂಡ್ ಮಾಡಿ ಹಾಕೊಳ್ಳಿ. ಇವಾಗ ಉದ್ದಿನ ಬೇಳೆನೂ ಕೂಡ ಹಾಫ್ ಉದ್ದಿನ ಬೇಳೆನ ತಗೊಂಡು ಅದಕ್ಕೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕೊಳ್ಳಿ, ಅದ್ರ ಮುಳುಗೋದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದು ನೈಸ್ ಆಗಿ ಪೇಸ್ಟ್ ಆಗಿರ್ಬೇಕು. ನೋಡಿ, ಈ ತರ ಚೆನ್ನಾಗಿ ನೈಸ್ ಆಗಿ ಪೇಸ್ಟ್ ಆಗಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಕೂಡ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗೆಲ್ಲ ಮಿಕ್ಸ್ ಆದ್ಮೇಲೆ ಇದನ್ನ ಓವರ್ ನೈಟ್ ಹಾಗೆ ಇಟ್ರೆ ಫರ್ಮೆಂಟ್ ಆಗಿ ಚೆನ್ನಾಗಿ ಉಪ್ಪು ಬರುತ್ತೆ. ಇದೆಲ್ಲ ಫರ್ಮೆಂಟ್ ಆದ್ಮೇಲೆ ನೋಡಿ, ಇದೆಷ್ಟು ಚೆನ್ನಾಗಿ ಉಪ್ಪು ಬಂದಿದೆ. ಇದ್ರಲ್ಲಿ ನೀವು ದೋಸೆ, ಇಡ್ಲಿ, ಪಡ್ಡು, ಮತ್ತೆ ವೆಜಿಟೇಬಲ್ ದೋಸಾ, ಪಿಜ್ಜಾ ದೋಸಾ, ಮತ್ತೆ ಬಾಣ್ಲಿ ದೋಸಾ ಎಲ್ಲಾ ವೆರೈಟಿನೂ ನೀವು ಒಂದೇ ಬ್ಯಾಟರ್ ಅಲ್ಲಿ ಮಾಡ್ಕೊಳ್ಳೋ ತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವಿವಾಗ ಖಾರ ಚಟ್ನಿ ಮಾಡ್ಕೊಳ್ಳೋಣ. ಒಂದ್ 5-6 ಒಣಮೆಣಸಿನ್ಕಾಯಿ ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದ್ 10 ಹಾಕೊಂಡು ನೆನ್ಸಿಟ್ಕೊಳ್ಳಿ. ಒಂದ್ ಸ್ವಲ್ಪ ಬಿಸಿನೀರಲ್ಲಿ ನೆನ್ಸಿಟ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ನೆಂದಾದ್ಮೇಲೆ, ಚೆನ್ನಾಗಿ ಆರದ್ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಮಿಕ್ಸಿ ಜಾರ್ಗೆ ನೀವು ಎಲ್ಲ ಹಾಕೊಂಡು ಮತ್ತೆ ಬೆಳ್ಳುಳ್ಳಿ, ಹುಣಸೆ ಹಣ್ಣು ಒಂದು ಚಿಕ್ಕ ಉಂಡೆ, ಬೆಳ್ಳುಳ್ಳಿ ಒಂದು ಉಂಡೆ, ಮತ್ತೆ ಅರ್ಧ ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು, ಹಾಗೆ ಜೀರಿಗೆ ಒಂದು ಅರ್ಧ ಸ್ಪೂನು, ಮತ್ತೆ ಹುರ್ಗಡ್ಲೆ ಒಂದು ಚಿಕ್ಕ ಕಪ್ಪಲ್ಲಿ ಹಾಕೊಂಡು ಚೆನ್ನಾಗಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ನೈಸ್ ಆಗಿ ಪೇಸ್ಟ್ ಆದ್ಮೇಲೆ ಇವಾಗ ನಾವು ವೆಜಿಟೇಬಲ್ ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಆನಿಯನ್ ಒಂದು 3 ಆನಿಯನ್ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಟೊಮೆಟೊ ಕೂಡ ಒಂದು 3 ಟೊಮೆಟೊ, ಅದನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್, ಅದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಕ್ಯಾರೆಟ್ ಕೂಡ ಒಂದು ಕ್ಯಾರೆಟ್, ದೊಡ್ಡ ಕ್ಯಾರೆಟ್ ನ ತುರಿದು ಹಾಕೋತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು, ಮತ್ತೆ ಸಾಲ್ಟ್ ಕೂಡ 1 ಸ್ಪೂನು ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗೆಲ್ಲ ಮಿಕ್ಸ್ ಆದ್ಮೇಲೆ ಸ್ಟವ್ ಮೇಲೆ ತವಾ ಇಟ್ಕೊಳ್ಳಿ. ತವಾಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಆನಿಯನ್ ಅಲ್ಲಿ ಚೆನ್ನಾಗಿ ಉಜ್ಕೊಳ್ಳಿ. ಅದನ್ನ ಚೆನ್ನಾಗಿ ಉಜ್ಜಿದ್ರೆ ದೋಸೆ ಅಂಟಲ್ಲ, ಚೆನ್ನಾಗಿ ಬರುತ್ತೆ. ಯಾಕೆಂದ್ರೆ ಇದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ ತಿರುಗಿಸಿ ಹಾಕ್ತಿವಲ್ಲ, ಅದಕ್ಕೋಸ್ಕರ ಇದಕ್ಕೆ ಆನಿಯನ್ ಹಾಕಿ ಚೆನ್ನಾಗಿ ಉಜ್ಕೊಂಡ್ರೆ ವೆಜಿಟೇಬಲ್ಸ್ ಎಲ್ಲ ಕೆಳಗಡೆ ಅಂಟ್ಕೊಳ್ಳೋದಿಲ್ಲ. ಹಾಗೆ ಇವಾಗ ಇದಕ್ಕೆ ವೆಜಿಟೇಬಲ್ಸ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದಕ್ಕೆ ಹಾಕೊಳ್ಳಿ. ಚೆನ್ನಾಗಿ ಮೇಲ್ಗಡೆ ಎಲ್ಲ ಸ್ವಲ್ಪ ವೆಜಿಟೇಬಲ್ಸ್ ನ ಹಾಕೊಂಡು ಕೈಯಲ್ಲೇನೆ ಇದನ್ನ ಪ್ರೆಸ್ ಮಾಡ್ಕೋಬಹುದು, ಯಾಕೆಂದ್ರೆ ಇದನ್ನ ಇಷ್ಟು ಬಿಸಿ ಆಗಿರೋದಿಲ್ಲ. ಇವಾಗ ತಾನು ದೋಸೆ ಹಾಕಿದೀವಿ ನೋಡಿ, ಮೆತ್ತಗೆ ಇದೆ. ಕೈಯೆಲ್ಲ ನೀವು ಈ ತರ ಪ್ರೆಸ್ ಮಾಡ್ಕೋಬಹುದು. ಬಿಸಿ ಅನ್ಸಿದ್ರೆ ನೀವು ಸ್ಪೂನ್ ಅಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬಹುದು. ಇದಕ್ಕೆ ಮೇಲ್ಗಡೆ 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಹಾಕೊಂಡು ಇದನ್ನ ಮುಚ್ಚಿಟ್ಬಿಡಿ. ಮುಚ್ಚಿಟ್ರೆ ಏನಕ್ಕೆ ಅಂತಂದ್ರೆ ಸ್ವಲ್ಪ ವೆಜಿಟೇಬಲ್ಸ್ ಕುಕ್ ಆಗ್ಲಿ ಅಂತ, ಹಾಗೆ ಕೂಡ ಕೆಳಗಡೆ ಅಂಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನೀವು ಮುಚ್ಚಿಟ್ಟು ತೆಗೆದ್ರೆ ತುಂಬಾ ಚೆನ್ನಾಗಿ ದೋಸೆ ಎದ್ದೇಳುತ್ತೆ. ಹಾಗೆ ತಿರುಗ್ಸಾಕ್ತಾಗೂ ಕೂಡ ನೀವು ಅದೇ ತರ ಮುಚ್ಚಿಟ್ಕೊಂಡ್ರೆ ಅವಾಗ್ಲೂ ಕೂಡ ವೆಜಿಟೇಬಲ್ ಕುಕ್ ಆಗಿ ತಳ ಎಲ್ಲ ಅಂಟ್ಕೊಳ್ಳೋದಿಲ್ಲ. ವೆಜಿಟೇಬಲ್ಸ್ ಯಾವ್ದು ಅಂಟೋದಿಲ್ಲ. ಬೇಕು ಅಂದ್ರೆ ಟ್ರೈ ಮಾಡಿ ನೋಡಿ. ಈ ತರ ನೋಡಿ, ಇವಾಗ ಚೆನ್ನಾಗಿ ವೆಜಿಟೇಬಲ್ ಕೂಡ ಕುಕ್ ಆಗಿದೆ, ಸೀದೋಗಿಲ್ಲ. ನೋಡಿ, ತಿರುಗ್ಸಿ ಹಾಕೋತಾ ಇದ್ದೀನಿ ಇದನ್ನ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ವೆಜಿಟೇಬಲ್ ದೋಸೆ ರೆಡಿ ಆಗಿದೆ. ಇವಾಗ ಖಾರ ಚಟ್ನಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದ್ರ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡು ಇದಕ್ ಬೇಕು ಅಂದ್ರೆ ನೀವು ಚಟ್ನಿ ಬೇಕಾದ್ರೂ ಹಾಕೊಂಡ್ ತಿನ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ನಿಮಗ್ ಖಾರ ಕಡಿಮೆ ಬೇಕು ಅಂದ್ರೆ ಖಾರ ಕಡಿಮೆ ಕೂಡ ಹಾಕೊಂಡು ಮಾಡ್ಕೋಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ
ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.